ಇಲ್ಲಿ ಸಭೆಯನ್ನು ನಡೆಸಿಕೊಟ್ಟು ಜನರ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಲು ಇಲ್ಲಿ ಆಗಮಿಸಿರುವಂತಹ ಶ್ರೀ ದಯಾನಂದ IPS ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರ ಸಾಹೇಬರವರು ಹಾಜರಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರದ ಅಪರ ಪೊಲೀಸ್ ಆಯುಕ್ತರಾದಂತಹ ಶ್ರೀ ರಮನ್ ಗುಪ್ತಾ IPS ಸಾಹೇಬರವರು ಸಹ ಹಾಜರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯಕ್ರಮದಲ್ಲಿ ಉತ್ತರ ವಿಭಾಗದ ಸಂಚಾರ ವಿಭಾಗದ DCP ರವರಾದಂತಹ ಶ್ರೀಮತಿ ಶ್ರೀಗೌರಿ ಮೇಡಮ್ ಅವರು ಹಾಜರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಈಶಾನ್ಯ ವಿಭಾಗದ DCP ರವರಾದಂತಹ ಶ್ರೀ ಸಾಹಿಲ್ ಬಾಗ್ಲಾ ಸಾಹೇಬರವರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ BBMP, ಬೆಸ್ಕಾಂ, ಆರೋಗ್ಯ ಇಲಾಖೆ, BWSSB, ಆರೋಗ್ಯ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ಹಾಗೂ ಈಶಾನ್ಯ ವಿಭಾಗದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಇಲ್ಲಿ ಹಾಜರಿರುವ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಸಹ ಸ್ವಾಗತವನ್ನು ಬಯಸುತ್ತೇನೆ. ಈಗ ಸಾರ್ವಜನಿಕರು ಇಂದ ಅಹವಾಲುಗಳನ್ನು ಕೇಳುವ ಸಮಯ. ಈಗಾಗಲೇ ಕಾರ್ಯಕ್ರಮದಲ್ಲಿ ಹಾಜರಿರುವ ನೀವು ಟೋಕನ್ಸ್ ಅನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಮ್ಮ ಮಹೇಶ್ ಅವರು ಇನ್ಸ್ಪೆಕ್ಟರ್ ಅವರು ನಡೆಸ್ಕೊಡ್ತಾರೆ. ಸರ್ ನಮಸ್ಕಾರ. ನನ್ನ ಹೆಸರು ದಾಮೋದರ್ ಅಂತ, ಇಲ್ಲಿ ಯಲಹಂಕ ಚೌಡೇಶ್ವರಿ ವಾರ್ಡ್ ನಿವಾಸಿ. ಟೀಮ್ ಯೋಧ ನಮನ ಬಲಗದ ಸದಸ್ಯ ಹಾಗೂ ಪೊಲೀಸ್ ಅಭಿಮಾನಿಗಳ ಅಭಿಮಾನಿ. ಸರ್, ನಮ್ಮ ಯಲಹಂಕ ಚೌಡೇಶ್ವರಿ ವಾರ್ಡ್ನಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ನಮ್ಮ ವಾರ್ಡ್ನಲ್ಲಿ ಸುಮಾರು ಪವರ್ ಲೂಮ್ಸ್ ಮಗ್ಗ ಬಿಡೋರು ಸುಮಾರು ಸಂಖ್ಯೆ ಒಂದು 10,000 ಗಂಟ ಮಗ್ಗ ಬಿಡೋ ಕೆಲಸ ಮಾಡಿದ್ದಾರೆ. ಏನಾಗಿದೆ ಅಂತಂದರೆ, ಮೊದಲು ಆಂಧ್ರದಿಂದ ಬಂದು ಕೆಲಸ ಮಾಡ್ತಿದ್ರು. ಒಂದು ಕರೋನಾ ಆದಮೇಲೆ ಸುಮಾರು ಜನ ಕೆಲಸ ಮಾಡೋರು ಆಂಧ್ರಕ್ಕೆ ಹೊರಟಿದ್ದಾರೆ. ಈಗ ಅಲ್ಲಿ ಕೆಲಸ ಮಾಡೋರಿಲ್ಲ ಅಂದ್ಬಿಟ್ಟು ಸುಮಾರು UP ಮತ್ತು ಬಿಹಾರ್ ಮತ್ತು ವಾರಣಾಸಿ ಈ ಕಡೆ 4 ಕಡೆಯಿಂದ ಸುಮಾರು ಜನ ಬಂದು ಕೆಲಸ ಮಾಡ್ತಿದ್ದಾರೆ. ಬಟ್ ಸುಮಾರು ಜನ ಬರ್ತಾ ಇರೋದು ಕೆಲಸ ಮಾಡ್ತಿದ್ದಾರೆ. ಬಟ್ ಅವ್ರು ಯಾವುದೇ ರೀತಿ ಮಧ್ಯದಲ್ಲಿ ಓನರ್ ಆಗಿರಲಿ ಮತ್ತು ಬಾಡಿಗೆ ಕೊಡೋ ಓನರ್ ಆಗಿರಲಿ, ವೆರಿಫಿಕೇಶನ್ ಆಗಿರಲಿ ಅಂಥದ್ದೇನು ಮಾಡ್ತಾ ಇಲ್ಲ. ಸುಮಾರು ಗುಂಪುಗಳಲ್ಲಿ ಇರ್ತಾರೆ ಅವರು. ಏನೋ ಒಂದು ಅನಾಹುತ ಆಗೋದಕ್ಕೆ ಸುಮಾರು ಅವಕಾಶಗಳಿದ್ದಾವೆ. ಮತ್ತು ನಮಗೆ ಅಲ್ಲಿ ಏನಿಲ್ಲ ಅಂದ್ರೆ 20,000 ಜನಸಂಖ್ಯೆ ಇರೋ ಒಂದು ಏರಿಯಾ, ದೊಡ್ಡ ಏರಿಯಾ, ಅದು ಕೂಲಿ ಕಾರ್ಮಿಕರು ಮಾಡೋದು. ಅಲ್ಲಿ ಒಂದು ಪೊಲೀಸ್ ಚೌಕಿ ಬೇಕು ಅಂದ್ಬಿಟ್ಟು ಸುಮಾರು ಸಂಪರ್ಕ ಸಭೆಯಲ್ಲಿ ನಾನು ಪ್ರಸ್ತಾವ ತಂದಿದ್ದೀನಿ. ನಮಗೊಂದು ಪೊಲೀಸ್ ಚೌಕಿ ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಸೇವಾ ಸೇತು ಪೋರ್ಟಲ್ನಲ್ಲಿ ವೆರಿಫಿಕೇಶನ್ ಮಾಡೋದಕ್ಕೆ ಹೇಳಿ ಅವರಿಗೆ. ಔಟ್ಪೋಸ್ಟ್ ಭೇಟಿ ಮಾಡಿದ್ರೆ ನಮ್ಮ ನೆರವು ಸಹಾಯ ಕೇಂದ್ರ ಏನಿದೆ ಅದನ್ನು ಬೇಕಾದರೆ ಆಗ್ಬೋದು. ನಿಮ್ದೆಲ್ಲ ಬೇರೆ ಕಡೆ ಇದ್ದರೆ ಬೇಕಾದ್ರೆ ಮಾಡ್ಬೋದು. ಉಪಯೋಗ ಕಾಣುತ್ತೆ ಅಂತಕ್ಕಂಥ ಅಲ್ಲಿ ಚೌಡೇಶ್ವರಿ ಸಂಘದ ಒಂದು ಟ್ರಸ್ಟ್ ಇದೆ. ಲಾಸ್ಟ್ ಟೈಮ್ 1-2 ಸತಿ ಮೀಟಿಂಗ್ ಕರೆದಿದ್ವಿ ಅವ್ರನ್ನ. ನಮ್ಮ ACP ಸಾಹೇಬರು ಕೂಡ ಮೀಟಿಂಗ್ ತೊಗೊಂಡಿದ್ರು. ಬಟ್ ಯಾವುದೇ ರೀತಿ ಅವರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಸ್ವಲ್ಪ ಅವ್ರಿಗೆ ಹೇಳಿದ್ರೆ ಓನರ್ಗಳು ಇದಾರಲ್ಲ, ಮಗದ ಓನರ್ಗಳಿಗೆ ಎಷ್ಟು ಮಗ ಇದಾರೆ? ಅಂಕಿ ಸಂಖ್ಯೆ 100, 1000, 10,000, 1,00,000 ಜಾಸ್ತಿ ಇದೆ ಸರ್. ಒಂದು 3,000 ಮೇಲೆ, 3,000ವರೆಗೂ ಮಗ ಎಲ್ಲ ಜಾಸ್ತಿ ಇದೆ ಸರ್. ಪ್ರತಿ ಮಗದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಆವರೇಜ್ ದೊಡ್ಡ ಮಗದವರು 100-150 ಜನ ಇಟ್ಕೊಂಡಿದ್ದಾರೆ ಸರ್. ಸಣ್ಣ ಪುಟ್ಟ ಮಗದವರು 5 ಜನ 10 ಜನ ತಕ್ಕ ಇಟ್ಕೊಂಡಿದ್ದಾರೆ ಸರ್. ಸೊ ಎಲ್ಲ ಸೇರಿದ್ರೆ ಒಂದು 20,000 ಜನ ಆಗ್ಬೋದು ಅಲ್ಲಿ ಕೆಲಸ ಮಾಡೋದು. 4-5,000 ಜನ ಅಷ್ಟೇ ಕೆಲಸ ಮಾಡೋದು. ಕೆಲಸ ಮಾಡೋದು ಸರ್. 13,000 ಮಗ ಅಂತ ಹೇಳ್ತೀರಿ. ಪ್ರತಿಯೊಬ್ಬರು 100 ಜನ ಇಟ್ಕೊಂಡ್ರೆ ಜಾಸ್ತಿ ಆಗ್ತದೆ. ಮತ್ತೆ ಲೋಕಲ್ ಅವ್ರು ಇಟ್ಕೊಂಡ್ರೆ ಸರ್. ಲೋಕಲ್ ಅವ್ರು ಇದ್ದಾರೆ, ಹೊರಗಡೆ ಕಡಿಮೆ. ಮೊದಲಿಗೆ ಜನಸಂಪರ್ಕ ಸಭೆಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಹಿರಿಯರಿಗೂ ಅದು ಪೊಲೀಸ್ ಇಲಾಖೆಗೂ ನಮಿಸುತ್ತಾ, ಸರ್ ನಾನು ಯಲಹಂಕ ಸ್ಟೇಷನ್ ಬೀಟ್ ಮೆಂಬರ್, ಕೌಂಟಿ ಪೊಲೀಸಿಂಗ್ ಬೀಟ್ ಮೆಂಬರ್ ಆಗಿದ್ದೀನಿ ಸುಮಾರು 13 ವರ್ಷದಿಂದ. ನನ್ನ 3ನೇ ಬೀಟಲ್ಲಿ ಆ ಭಾಗದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದಾಗ
ನಾನು ಮಾಹಿತಿ ಕೊಡ್ತಾ ಇರ್ತೀನಿ ಸರ್. ಏನಂತ ಹೇಳಿದ್ರೆ ನಮಗೆ 3ನೇ ಬೀಟಲ್ಲಿ ಈ ಗಾಡಿಗಳು ನೈಟ್ ನಿಲ್ಲಂದ್ರೆ ಅಲ್ಲಿ ನಿಲ್ಲಿಸ್ತಾರೆ ಸರ್. ಇದು ಒಂದು ದೊಡ್ಡ ಸಮಸ್ಯೆ. ವಿಷಯ ಏನಂದ್ರೆ ಒಂದು ಭಾಗ ಕಡೆ ನಿಲ್ಲಿಸೋದಿಲ್ಲ, ಇವ್ರು ಈ ಕಡೆ ಆ ಕಡೆ 2 ಕಡೆ ನಿಲ್ಲಿಸ್ತಾರೆ. 2 ಕಡೆ ನಿಲ್ಲಿಸೋದ್ರಿಂದ ಗಾಡಿಗಳು ಸ್ಪೀಡಾಗಿ ಬರೋದ್ರಿಂದ ಮಕ್ಕಳು ಎಲ್ಲಾದ್ರೂ ಬಂದರೂ ಗೊತ್ತಾಗೋದಿಲ್ಲ. ಮೇಯ್ನು ಟ್ರ್ಯಾಕ್ಟರ್ಗಳು ಮನೆಗಳ ಮುಂದೆ ನಿಲ್ಲಿಸೋದು ರೋಡಲ್ಲಿ ಸರ್. ಈ ತೆಲುಗು ಸ್ಕೂಲ್ ಎಲ್ಲೆಲ್ಲ ಇದೆಯಲ್ಲ ಅಲ್ಲಿ ಸಣ್ಣ ಸ್ವಲ್ಪ ಜಾಗ ಇದೆ. ಮತ್ತೆ ರಾತ್ರಿ ಹೊತ್ತಲ್ಲ ಹಗಲು ಹೊತ್ತಲ್ಲ? ಹಗಲತ್ತಲ್ಲಿ ಕಾರ್ಗಳು ಇರ್ತಾವೆ ಸರ್, ನೈಟಲ್ಲಿ ಬಂದ್ಬಿಟ್ಟು ಗಾಡಿಗಳು ನಿಲ್ಲಿಸ್ಬಿಡ್ತಾರೆ. ಮತ್ತೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಟ್ರ್ಯಾಕ್ಟರ್ಗಳು ಸರ್. ಟ್ರ್ಯಾಕ್ಟರ್ಗಳು ನೀರು ಟ್ಯಾಂಕ್ಗಳು ಹೊಡಿತಾರೆ, ನೀರಿನ ಸಮಸ್ಯೆ ಭಾರಿ ಇದೆ ಅಲ್ಲಿ. ಹಾಗಾಗಿ ಟ್ರ್ಯಾಕ್ಟರ್ ಹೊಡಿಯೋದ್ರಿಂದ ಟ್ರ್ಯಾಕ್ಟರ್ ಅವರು ತುಂಬ ಜೋರಾಗಿ ಓಡಿಸ್ತಾರೆ ಸರ್. ಸೊ ಅವ್ರು ಅಲ್ಲಿ ಬ್ರೇಕ್ ಹಾಕಿದ್ರೆ ಇಲ್ಲಿ ಬಂದು ನಿಂತಂತ ಒಂದು ಸಂದರ್ಭ ಇದೆ ಸರ್. ಇದರಿಂದ ನಾನು ಸುಮಾರು ಸರಿ ಅವ್ರು ಹೇಳ್ತೀನಿ, ತಾವು ನಿಧಾನಕ್ಕೆ ಹೋಗಿ ಇಲ್ಲ ನನ್ನ ಮಕ್ಕಳು ಬರ್ತಾ ಇರ್ತಾರೆ, ಸ್ಕೂಲ್ ಬಿಟ್ಟಾಗೂ ಅಷ್ಟೇ ಜೋರಾಗಿ ಬರ್ತಾ ಇರ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ ಆಗೋಂಥ ಚಾನ್ಸಸ್ ಇದೆ ಸರ್. ಇವರು ನಾನು ಹೇಳ್ದಂಗೆ ಇದು ವಿಚಾರ ನಾವು ಸುಮಾರು ಸರಿ ನಾವು ಸ್ಟೇಷನ್ ಜನಸಂಪರ್ಕ ಸಭೆಯಲ್ಲಿ ಮಾತಾಡಿದ್ದೀವಿ. ಇಲ್ಲೇನಂತ ಏನಂತ ಹೇಳಿದ್ರೆ ನಾವು ಓನರ್ಗಳಿಗೂ ಹೇಳ್ತೀವಿ ಸರ್, ತಾವು ಹೋಗ್ಬಿಟ್ಟು ಸ್ಟೇಷನಲ್ಲಿ NOC ತೊಗೊಂಡ್ಬಂದು ನೀವು ಇಟ್ಕೊಳ್ಳಿ ಅವ್ರನ್ನ ಅಂತ ಹೇಳ್ಬಿಟ್ಟು. ಏನಂದ್ರೆ ಒಂದು ಮಗ್ಗ ಒಂದು ಫ್ಯಾಮಿಲಿ ಪೂರ್ತಿ ಬರುತ್ತೆ ಸರ್. ಇಬ್ಬರು ಕೆಲಸ ಮಾಡ್ತಾರೆ, ಸುಮಾರು 6-7 ಜನ ಇರ್ತಾರೆ ಒಂದೇ ಇದರಲ್ಲಿ. ಬ್ಯಾಚುಲರ್ಸ್ ಬಂದಾಗ ಒಂದು ಮನೆಗೆ 10 ಜನ ಇರ್ತಾರೆ. ಇದೊಂದು ದೊಡ್ಡ ಸಮಸ್ಯೆ ಇದೆ ಸರ್. ನನ್ನ ಹೆಸರು ಮಂಜುನಾಥ್ ಅಂತ, ಯಲಹಂಕ ಉಪನಗರ ನಿವಾಸಿ. ಐ ರೆಪ್ರೆಸೆಂಟ್ ರೋಟರಿ ಕ್ಲಬ್ ಆಫ್ OSS. ಸರ್, ಐ ಹ್ಯಾವ್ ಕಪಲ್ ಆಫ್ ರಿಕ್ವೆಸ್ಟ್. ಮೊದಲನೇದು, ಲಾಸ್ಟ್ ಟೈಮ್ ಜನಸಂಪರ್ಕ ಸಭೆ ನಮ್ಮ ಅಂಬೇಡ್ಕರ್ ಭವನದಲ್ಲಿ ಆದಾಗ ವಿ ಹ್ಯಾವ್ ರೇಸ್ಡ್ ರಿಕ್ವೆಸ್ಟ್ ಅಬೌಟ್ ಸೇಫ್ ಸಿಟಿ ಪ್ರಾಜೆಕ್ಟ್. ನಮ್ಮ CC ಕ್ಯಾಮ್ರಾಸ್ ನಾವೇನು ಅಳವಡಿಸಿದ್ವಿ, ಇಟ್ ವಾಸ್ ನಾಟ್ ಫಂಕ್ಷನಿಂಗ್ ಅಟ್ ದಟ್ ಟೈಮ್. ಸೊ ಅದಾದ್ಮೇಲೆ ಪ್ರತಿ ತಿಂಗಳು ಏನು ಕೊನೆ ಶನಿವಾರ ಜನಸಂಪರ್ಕ ಸಭೆ ಠಾಣೆಯಲ್ಲಿ ನಡೆಯುತ್ತೆ, ಅಲ್ಲಿ ಕೂಡ ನಾವು ಇದ್ರ ಬಗ್ಗೆ ರೈಸ್ ಮಾಡಿದ್ವಿ. ಬಟ್ ದೇರ್ ಇಸ್ ನೋ ಡೆವಲಪ್ಮೆಂಟ್. ಅಲ್ಲಿ ಹೇಳಿದಾಗ ಕಂಪ್ಲೇಂಟ್ ಕೂಡ ಮಾಡಿದೀವಿ, ವರ್ಕ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಅವ್ರು ಅಂತಿದ್ದಾರೆ ನಾವು ತಂಬಳಿ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಅದೊಂದಿದೆ. ಹಾಂ ಸರ್. ಈ ಭಾಗದಲ್ಲಿ ಇಲ್ಲ, BSNL ಆಗಿ ಅಥವಾ ಬೇರೆ ಏನು ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಕನೆಕ್ಟಿವಿಟಿ ಇಸ್ ಅನ್ ಇಶ್ಯೂ ವಿಚ್ ಈಸ್ ಬೀಯಿಂಗ್ ಅಡ್ರೆಸ್. ಶಾಲ ಭಾಗದಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಏನು ಕ್ಯಾಮ್ರಾಗಳು ಬರ್ತಾ ಇದ್ದಾರೆ, ಆ ಕನೆಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಸ್ಪೀಡ್ ನಮಗೆ ಬರಲಿಕ್ಕೆ ಸಮಸ್ಯೆ ಆಗ್ತದೆ. ದಟ್ ಇಸ್ ಬೀಯಿಂಗ್ ಅಡ್ರೆಸ್. ಇಟ್ ವಿಲ್ ಬಿ ಡನ್. ಓಕೆ ಸರ್. ನನ್ನ ಹೆಸರು ಹರೀಶ್ ಅಂತ, ವಾರ್ಡ್ ನಂಬರ್ 2 ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ವಾರ್ಡ್ ನಂಬರ್ 2 ಇಂದ ಅಲ್ಲಿರೋ ಸುತ್ತಮುತ್ತಲ ಅಪಾರ್ಟ್ಮೆಂಟ್ಸು ಮತ್ತು ವಿಲೇಜಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ಮೇಜರ್ ಪ್ರಾಬ್ಲಮ್ ಬಂದು ವೆನ್ ಇಟ್ ಕಮ್ಸ್ ಟು ಅಪಾರ್ಟ್ಮೆಂಟ್ಸಲ್ಲಿ ತುಂಬ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತದೆ ಸರ್. ಎಲ್ಲ ಕಡೆಯಿಂದ ಅದು ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ. ಇವನ್ ಎಲ್ಲ ಕಡೆ ಜಾಸ್ತಿ ಇದೆ ರೀ, ಅಪಾರ್ಟ್ಮೆಂಟ್ ಅಂದರೆ ಮಾತ್ರ. ಸರ್, ನಾನು ನಮ್ಮ ಭಾಗದ ಬಗ್ಗೆ ಮಾತಾಡ್ತೀನಿ ಸರ್. ನಮ್ಮ ಭಾಗದಲ್ಲಿ ಎಲ್ಲರೂ ನಮ್ಗೆ ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅದನ್ನು ನಾವು ಆ್ಯಕ್ಚುಲಿ ಪ್ರತಿ ತಿಂಗಳು ನಾವು ಸಂಪರ್ಕ ಅಟೆಂಡ್ ಆಗ್ತೀವಿ, ಅದರಲ್ಲಿ ಹೈಲೈಟ್ ಮಾಡ್ತಾ ಇದ್ದೀವಿ ಸರ್. ಅದರ ಪ್ರಕಾರ ನಮಗೆ ಸುಧಾಕರ್ ಸರ್ ಪ್ಲಸ್ ನಮ್ಮ ಸಂಗನಗೌಡರು ಪ್ಲಸ್ ಅರುಣ್ ಸರ್ ಎಲ್ಲ ಮಾತಾಡಿ ಅದಕ್ಕೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲರೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ಪಾಯಿಂಟ್ ಬಂದು ಅಲ್ಲಿ ಸರ್ ರೀಡ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಸೈಬರ್ ಕ್ರೈಮ್. ಓಕೆ ಸರ್, ಅದನ್ನು ಮಾಡ್ತಾರೆ. ನಮಸ್ಕಾರ ಸರ್. ಸ್ಪೆಷಲಿ ಐ ಆಮ್ ಫ್ರಮ್ ಯಲಹಂಕ ನ್ಯೂ ಟೌನ್ 16th A ಕ್ರಾಸ್ ಇದೆ ಸರ್. ಚಿಕ್ಕ ಬಂಸಂದ್ರ ಅಂತ ಒಂದು ಏರಿಯಾ ಇದೆ ಸರ್, ಸಣ್ಣ ಏರಿಯಾ ಇದೆ ಸರ್. ಸರ್, ತಮ್ಮ ಹತ್ರ ಭಾಳ ಸತಿ ನಾನು ವಾಟ್ಸಪ್ಪಲ್ಲೂ ಇಂಟ್ರಾಕ್ಟ್ ಮಾಡಿದ್ದೀನಿ ಮತ್ತು ಕಾಲಲ್ಲಿ ಕೂಡ ಇಂಟ್ರಾಕ್ಟ್ ಮಾಡಿದ್ದೀನಿ ಸರ್. ಈಗ ರೀಸೆಂಟ್ಲಿ ಒಂದು ಇಶ್ಯೂ, ವಾಟ್ಸಪ್ ಇಸ್ ನಾಟ್ ಅ ಮೀಡಿಯಮ್ ಆಫ್ ಇಂಟ್ರಾಕ್ಷನ್. ಡೋಂಟ್ ಡೂ ದಟ್. ಯು ವಿಲ್ ನಾಟ್ ಗೆಟ್ ಎನಿ ರಿಪ್ಲೈ ಬಿಕಾಸ್ ವಿ ಕ್ಯಾನಾಟ್ ಕೀಪ್ ಟ್ರ್ಯಾಕ್ ಆಫ್. ಬೆಂಗಳೂರು ನಗರದಲ್ಲಿ ಎಷ್ಟಿದೆ ಜನಸಂಖ್ಯೆ? ಹೌದು ಸರ್. 1.25 ಕೋಟಿ ಅಲ್ವಾ? ಇಲ್ಲ ಅಂದರೆ ಸರ್, ನಾವು 40 ಲಕ್ಷ 70 ಲಕ್ಷ ವಾಟ್ಸಪ್ ಇದ್ದಾರೆ, ಅವರೆಲ್ಲ ನಮಗೆ ವಾಟ್ಸಪ್ ಮಾಡಿದ್ರೆ ನಾವೆಲ್ಲೋ ದ ಮೇಜರ್ ಇಶ್ಯೂ ಇಸ್ ಸರ್ ಚಿಕ್ಕಬಂಸಂದ್ರ ಕ್ರಾಸ್ ಅದೊಂದು MRP ಔಟ್ಲೆಟ್ ಇದೆ ಸರ್. ಸೊ ನೆಕ್ಸ್ಟ್ ಟು ದ್ಯಾಟ್ 16th A ಕ್ರಾಸ್ ಅಂತ ಒಂದು ಬೀದಿ ಇದೆ ಸರ್. ಸೊ ಆಲ್ರೆಡಿ DCP ಸರ್ ಗಮನಕ್ಕೆ ಮತ್ತು ಇನ್ಸ್ಪೆಕ್ಟರ್ ಸರ್ ಗಮನಕ್ಕೆ ನಾವು ಬಂದಿದ್ದೀವಿ ಸರ್ ಅದನ್ನ. ಸರ್ MRPಯಲ್ಲಿ ಯಾರ್ಯಾರು ಲಿಕ್ಕರ್ಸ್ ಪರ್ಚೇಸ್ ಮಾಡ್ತಾರೋ ಪಕ್ಕದಲ್ಲೇ ಕೂತ್ಕೊಂಡು ಡ್ರಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಸರ್. ನೈಟಲ್ಲಂತೂ ಹೆಂಗಸರು ಹೊರಗಡೆ ಬರೋಕ್ಕೆ ಆಗೋದಿಲ್ಲ ಸರ್. ಸೊ ಫೋಟೋಸ್ ವಿಡಿಯೋಸ್ ಹ್ಯಾವ್ ಬಿನ್ ಶೇರ್ಡ್ ಟು ಇವನ್ DCP ಸರ್ ಟು ಇನ್ಸ್ಪೆಕ್ಟರ್ ಸರ್. ಸೊ ಯಾವ ರೋಡ್ ಇದು? 16th A ಕ್ರಾಸ್ ಸರ್. ಈಗ ರೀಸೆಂಟ್ಲಿ ಇನ್ಸ್ಪೆಕ್ಟರ್ ಸರ್ ಬರೋದು ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಬಟ್ ಸರ್ ಇನ್ನೊಂದು ಇಶ್ಯೂ ಇದೆ. ಅದ್ರ ಪಕ್ಕದಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಇದೆ ಸರ್. ಅವರು BBMP ಅವರು ಅವ್ರ ಲೈಸೆನ್ಸ್ ಕೊಟ್ಟಿಲ್ಲ ಸರ್. ಸೊ ಈ ಪೆಟ್ಟಿಗೆ ಅಂಗಡಿಯಿಂದ ರಾತ್ರಿ 12:30 1 ಗಂಟೆ ಆದರೂ ಆ MRP ಪಕ್ಕದಲ್ಲೇ ಇರೋದಕ್ಕೋಸ್ಕರ ಜನರು ಅಲ್ಲೇ ಸೇರ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ ಸರ್. ಮತ್ತೆ ನಮ್ಮ ಕಡೆಯಿಂದ ಇನ್ನೊಂದು ಏನಂದ್ರೆ ಸರ್, MRP ಬರೋದು ಬೇಸಿಕಲಿ MRP ಇಸ್ ಅ ಮೇಜರ್ ಇಶ್ಯೂ. ಸೊ ವೇರ್ ವೆಹಿಕಲ್ಸ್ ಕಮ್ಸ್ ಅಂಡ್ ಹೌದು ಸರ್. ಹೌದು ಸರ್. ಸೊ ಹೌದು ಸರ್. ಅದ್ರ ಆ MRP ಪಕ್ಕದಲ್ಲಿ 2 ಸ್ಕೂಲ್ ಇದೆ ಸರ್. ಒಂದು ಕ್ಯಾಂಗ್ರೂ ಸ್ಕೂಲ್ ಅಂತ ಇದೆ, ಮತ್ತು ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ ಕೂಡ ಇದೆ ಸರ್. ಸೊ ಅದರಿಂದ ಭಾಳ ಇಶ್ಯೂ ಆಗ್ತಿದೆ ಸರ್. ಅಲ್ಲಿ ಬರೋಕ್ಕಿಲ್ವಲ್ಲ ಬಾರೋ ವೈನ್ ಶಾಪ್ ಎಲ್ಲ? ಸರ್ ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಬಟ್ ಅದು MRP ಹೇಗೆ ಬಂದಿದೆ ವಿ ಡೋಂಟ್ ನೋ ಅಬೌಟ್ ಇಟ್.
about 8 to 9,000 houses with a population of 30 to 30,000 ಇದ್ದಾರೆ. 40% ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಕ್ರೈಮ್ ಇಶ್ಯೂ ಏನು ಜಾಸ್ತಿ ಇಲ್ಲ. ಉಪಾಸ ಸಂಪರ್ಕದಲ್ಲಿದ್ದಾರೆ, ಜನಸಭೆ ಮಾಡ್ತಾರೆ. ಒಂದು 2 years ಬ್ಯಾಕ್ ಸೀರಿಯಲ್ ಹೌಸ್ ಬ್ರೇಕ್ ಏನಾಯಿತು ಅದನ್ನು ಸಾಲ್ವ್ ಮಾಡಿದ್ರು. ಬಟ್ ಸೈಕಲಾಜಿಕಲಿ ಎಲ್ಲರಿಗೂ ಭಯ ಇದೆ, ಸೀನಿಯರ್ ಸಿಟಿಸನ್ಸ್ಗೆ. ರೆಸಿಡೆನ್ಷಿಯಲ್ ಏರಿಯಾಲಿ ಮೇನ್ ಜಂಕ್ಷನ್ ಅಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಬಿಟ್ರೆ ಭಯ ಹೋಗ್ಬೋದು. CCTV ರಿಕ್ವೈರ್ಮೆಂಟ್ ಇದೆ ಸರ್. ದಯವಿಟ್ಟು ಇಫ್ ಪಾಸಿಬಲ್ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಪಬ್ಲಿಕ್ ಮತ್ತೆ ಪೊಲೀಸ್ ಇನ್ವಾಲ್ವ್ಮೆಂಟ್ ಇಂದ CCTV ಅಟ್ ಎಂಟ್ರಿ ಅಂಡ್ ಎಕ್ಸಿಟ್ ಇಂಪಾರ್ಟೆಂಟ್ ಜಂಕ್ಷನ್ಸ್ ರಿಕ್ವೈರ್ಮೆಂಟ್ ಇದೆ. ನೆಕ್ಸ್ಟ್ ಮೇಡಮ್ಗೆ ಟ್ರಾಫಿಕ್ ಇದೇ ಮೇನ್ ನಾ ಹೇಳ್ದಂಗೆ 8,000 ಮನೆ, ಒಂದು 30,000 ಪಾಪ್ಯುಲೇಷನ್ ಇದೆ. ಇದಿಷ್ಟು ಜನಕ್ಕೆ 2 ಕಿಲೋಮೀಟರ್ದು ಮೇನ್ ಒಂದು ವಿದ್ಯಾರಣ್ಯಪುರ ಮೇನ್ ರೋಡ್ ಒಂದೇ ಕಮರ್ಷಿಯಲ್ ಹಬ್. ಹೋಟ್ಲ್ ಇರ್ಲಿ, ಗ್ರಂಥಿಗೆ ಅಂಗಡಿ ಇರ್ಲಿ, ತರಕಾರಿ ಹಣ್ಣಿರ್ಲಿ, ಇಷ್ಟು ಜನ ಈ 2 ಕಿಲೋಮೀಟರ್ಗೆ ಬರಬೇಕು. ಮಾರ್ನಿಂಗ್ ಹೇಗೋ ಸ್ವಲ್ಪ ಮ್ಯಾನೇಜ್ ಆಗುತ್ತೆ, ಬಟ್ ಈವ್ನಿಂಗ್ 6 to 8:39 ಇಟ್ ಈಸ್ ಸೀರಿಯಸ್ ಪ್ರಾಬ್ಲಮ್. ಆಕ್ಸಿಡೆಂಟ್ಸ್, ಡೆತ್ಸ್ ಆಗಿದೆ, ಲೈಫ್ ಥ್ರೆಟನಿಂಗ್ ಇಂಜುರಿ ಆಗಿದೆ, ಸ್ಪೈನಲ್ ಡಿಸ್ಲೊಕೇಶನ್ ಆಗಿ ಬೆಡ್ ರಿಡನ್ ಆಗಿದ್ದಾರೆ. ತುಂಬಾ ಜನ ಸೀನಿಯರ್ ಸಿಟಿಸನ್ಸ್ ವಾಂಟೆಡ್ ಟು ಕಮ್ ಹಿಯರ್, ದ ಡಿಸ್ಟೆನ್ಸ್ ಫ್ರಮ್ ದೇರ್ ದೇ ಕುಡಂಟ್ ಕಮ್. ದೇ ಆಸ್ಕ್ಡ್ ಮೀ ಟು ರೆಪ್ರೆಸೆಂಟ್ ದಿಸ್ ಇಶ್ಯೂ. ಅಲ್ಲಿ ಟ್ರಾಫಿಕ್ ಜಂಕ್ಷನ್ಸ್ ಅಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ತುಂಬಾ ಪ್ರಾಬ್ಲಮ್ ಇದೆ. ಐ ಡೋಂಟ್ ನೋ ಹೌ ಯು ವಿಲ್ ಟೇಕ್ ಇಟ್ ಫಾರ್ವರ್ಡ್. ಯಾವ ರೋಡ್ ಇದು? ವಿದ್ಯಾರಣ್ಯಪುರ ಮೇನ್ ರೋಡ್ ಸರ್. ನಂಜಪ್ಪ ಸರ್ಕಲ್ ಇಂದ ವಿದ್ಯಾರಣ್ಯಪುರ ಲಾಸ್ಟ್ ಬಸ್ ಸ್ಟಾಪ್ 2.5 ಕಿಲೋಮೀಟರ್ ಯಲಹಂಕಕ್ಕೆ ಬರುತ್ತೆ ಸರ್. ಸರ್ 2.5 ಕಿಲೋಮೀಟರ್ ಅಲ್ಲಿ 15 ಇಂಟರ್ಸೆಕ್ಷನ್ ಅಂಡ್ ಜಂಕ್ಷನ್ಸ್ ಇದೆ. 2.5 ಕಿಲೋಮೀಟರ್ ಅಲ್ಲಿ ವೆಂಡರ್ಸ್ ಜಂಕ್ಷನ್ ಇಂಟರ್ಸೆಕ್ಷನ್ಸ್ ಅಲ್ಲಿ ಗಾಡಿಗಳು ಹಾಕೊಳ್ತಾರೆ. ಟರ್ನಿಂಗ್ ಪ್ರಾಬ್ಲಮ್ ಇದೆ, ಸೀರಿಯಸ್ ಪ್ರಾಬ್ಲಮ್. ದಯವಿಟ್ಟು ಮೇಡಮ್ ಆನ್ ದ ವಿಸಿಟ್ ಮಾಡ್ತಾರೆ, ವಿಸಿಟ್ ಮಾಡಿ ದಯವಿಟ್ಟು ಅದಕ್ಕೆ ಒಂದು ವರ್ಕಬಲ್ ಸೊಲ್ಯೂಷನ್ ದಯವಿಟ್ಟು ಮಾಡಿಸ್ಬಿಡಿ ಮೇಡಮ್. ದೊಡ್ಡಬೊಮ್ಮಸಂದ್ರ ಕಾರ್ನರ್ ಒಂದು ಕಡೆ ಜಾಲಹಳ್ಳಿಗೆ ಬರುತ್ತೆ, ಒಂದ್ ಕಡೆ ವಿದ್ಯಾರಣ್ಯಪುರಕ್ಕೆ ಬರುತ್ತೆ. ಈ ಸ್ಕೂಲ್ ವೆಹಿಕಲ್ಸ್ ಎಲ್ಲ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. 3 months ಇಂದ ವೆಹಿಕಲ್ಸ್ ತೆಗ್ದಿಲ್ಲ. ನಾವು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರು ಆ ಗಾಡಿ ತೆಗಿತಿಲ್ಲ. ಗಾಡಿ ಅಲ್ಲೇ ಸ್ಟಾಗ್ನೆಟ್ ಆಗಿದೆ. ಯಾರು ಪೊಲೀಸ್ ಸ್ಟೇಷನ್ ಯಾರು? ಆಮೇಲೆ 3 ತಿಂಗಳು ಯಾಕೆ ಬಿಟ್ಟಿದ್ದೀರಾ? ಅಲ್ಲಿ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ ಬಂದ್ಬಿಟ್ಟು ಅವ್ರಿಗೆ ಹೇಳಿದ್ರೆ ನೋಡೋಣ ಅಂತಾರೆ, ಬಟ್ ಯಾರು ಬರೋದಿಲ್ಲ. ಎರಡನೇದು ವಿದ್ಯಾರಣ್ಯಪುರ ಸರ್ 3 ಗಾಡಿಗಳು ನಿಂತಿದೆ ಸರ್. 3 ತಿಂಗಳಿಂದ ಅಲ್ಲೇ ಬಿದ್ದಿರೋದು ಸರ್. ಆಮೇಲೆ ಇನ್ನೊಂದು ಸಾಯಂಕಾಲದ್ದು ನಮ್ಗೆ ಅದಿರೋದು 2+2 4 ಲೈನು. ಸಾಯಂಕಾಲ ಆದ್ರೆ ಬರೀ 2 ಲೈನ್ ಆಗುತ್ತೆ. ಇಷ್ಟ ಬಂದಂಗೆ ಓಡಿಸೋದಾಗ್ತಿದೆ. ಟ್ರಾಫಿಕ್ ಜಾಮ್ ಅದು ಒಂದರಿಂದ ಮೇನ್ ಇಲ್ಲ ಸರ್. 2 ಪೊಲೀಸ್ ಅವ್ರಿಗೆ ಮಾತಾಡಿದ್ದಾರೆ, ನೀವು ಹಾಕೊಳ್ರಿ ನೋಡ್ಕೊಳ್ಳೋಣ ಆಮೇಲೆ ಅಂತ ಡೈಲಾಗ್ ಹೊಡಿತಾರೆ. ದಯವಿಟ್ಟು ನೀವು ಟೋಯಿಂಗ್ ವೆಹಿಕಲ್ಸ್ ವಾಪಸ್ ತರಿಸಿದ್ರೆ 50% ಆಫ್ ದ ಟ್ರಾಫಿಕ್ ವಿಲ್ ಬಿ ಕಂಟ್ರೋಲ್. ಸಿಗರೇಟ್ ಸೇರ್ಕೊಂಡು ಗುಂಪುಗಳ ಗಟ್ಟಲೆ ಅಲ್ಲಿ ಯಾರು ಹೆಣ್ಮಕ್ಳು ಓಡಾಡಕ್ಕಾಗಲ್ಲ ಅಂತ ಈ ಮುಂದೆ ನಾವು ಹೇಳಿದ್ವಿ. ಕಮಲ್ ಪಂತ್ ಸಾಹೇಬರು CP ಇದ್ದಾಗ ನೇರವಾಗಿ ಮೀಡಿಯಾಗೆ ಅಡ್ರೆಸ್ ಮಾಡಿರ್ತಾರೆ, ಈ ಕೂಡಲೇ ಅದನ್ನ ಬಂದ್ ಮಾಡ್ಲಿಕ್ಕೆ ಹೇಳ್ತೀನಿ ಅಂತ. ಪೊಲೀಸರು ಕೇಳಿದ್ರೆ ಅವರು ನಾವು ಲೆಟರ್ ಬರ್ದಿದೀವಿ BBMP ಅವ್ರಿಗೆ, ಅವ್ರೇನು ಆಕ್ಷನ್ ತಗೊಳಲ್ಲ ಅಂತ ಹೇಳಿದ್ರು. ಅಲ್ಲಿ ಇವಾಗಲೂ ಸಹಿತ ಯಾರು ಓಡಾಡಕ್ಕಾಗಲ್ಲ ಸರ್. ಆ ಬೇಕರಿಗಳು ಹಾಗೇ ಲೈವ್ ಆಗಿದೆ. ಬೇಕರಿ ಹೋಗಿ ಬೇಡ ಆಗಿದೆ. ಮತ್ತೆ ಈ ವಿದ್ಯಾರ್ಥಿಪುರದಲ್ಲಿ ಅಪಾರ್ಟ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಸೊ ಟ್ರಾಫಿಕ್ ಕೂಡ ಹೆಚ್ಚಿಗೆ ಆಗಿದೆ. ಪ್ರತಿ ಅಪಾರ್ಟ್ಮೆಂಟ್ಗೆ 2 ಕಾರು ಒಂದು ಬೈಕ್ ಅಂತ ಹೇಳಿದ್ರು ವಿಪರೀತ ಆಗಿದೆ. ಈ ಬೊಮ್ಮಸಂದ್ರ ರೋಡ್ ಅಲ್ಲಿ ಒಂದು ಟೆಂಪೋ ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಶನಿಮಹಾತ್ಮ ದೇವಸ್ಥಾನ ಇದೆ. ದೇವಸ್ಥಾನದಿಂದ ನಾವು ರಿಲಯನ್ಸ್ ಡಿಜಿಟಲ್ ಅಂತ ಒಂದು ಔಟ್ಲೆಟ್ ಹೋಗ್ಬೇಕಂದ್ರೆ ಸರ್ 15 ನಿಮಿಷ ಆಗುತ್ತೆ. ಲೆಫ್ಟ್ ಸೈಡ್ ಫುಲ್ ಟೆಂಪೋ ಪಾರ್ಕಿಂಗ್, ರೈಟ್ ಸೈಡ್ ಅದು ಬಹಳ ಚಿಕ್ಕ ರೋಡ್. ಅದು ಆ ರೋಡ್ ಅಲ್ಲಿ ತುಂಬಾ ಟ್ರಾಫಿಕ್ ಕಂಜೆಕ್ಷನ್ ಇದೆ. ಈ ಮೊದಲು ನಾವು ಹೇಳಿದ್ವಿ, ಟ್ರಾಫಿಕ್ ಅವ್ರಿಗೂ ಹೇಳಿದ್ವಿ, ಇಲ್ಲ DCP ಸಾಹೇಬರ ಗಮನಕ್ಕೆ ತಂದು ನಾವೊಂದು ಟೆಂಪೋ ಸ್ಟ್ಯಾಂಡ್ ತೆಗಿಬೇಕಾ ಏನಾಗುತ್ತೆ ಸರ್? ಟೆಂಪೋ ಸ್ಟ್ಯಾಂಡ್ ತೆಗೆದ್ರೆ ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಟೆಂಪೋಗಳು ನಿಂತ್ಕೊಳ್ತಾರೆ ಸರ್. ಸುಮಾರು ಏನಿಲ್ಲ ಅಂದ್ರೆ 40-45 ಟೆಂಪೋ ನಿಂತ್ಕೊಂಡು ಸರ್. ಯಾವಾಗಿಂದ ಇದೆ ಟೆಂಪೋ ಸ್ಟ್ಯಾಂಡ್? ಸರ್ ಇದೊಂದು 6 ತಿಂಗಳ ಮೇಲೆ ಆಗಿದೆ ಸರ್. ಕಳೆದ ಬಾರಿ ಹೇಳಿದ್ರೆ ನಾವು ವಾರ್ಡ್ ಮೀಟಿಂಗ್ ಮಾಡ್ತೀವಿ ಅಂದ್ರೆ ಈಗ ಹೊಸದಾಗಿ ಮಾಡಿರೋದು ಅವ್ರು ಮಾಡಿಕೊಂಡಿದ್ದಾರೆ ಸರ್. ಮೊದಲಿರಲಿಲ್ಲ ಸರ್, ಅಷ್ಟೇನಿರಲಿಲ್ಲ. ಒಂದು ಗಾಡಿಯನ್ನು ನಿಂತ್ಕೊಳ್ಳೋದು. ಈಗ ಅವನು ಕರ್ಕೊಂಡು 30 ಜನನ ಅವನು ಒಟ್ಟಿಗೆ ನಿಲ್ಸ್ಕೊಂಡು. ಯಾರು ಇನ್ಸ್ಪೆಕ್ಟ್ರು ಮತ್ತೆ ನಿಲ್ಸಿದ್ರೆ ಅದು ಅರ್ಥ ಇಲ್ಲ, ಅದು ಕಂಡೋರಿಸುವ ತಂತ್ರ ಆಗ್ತದೆ. ಇಟ್ ಶುಡ್ ಬಿ ರಿಮೋಟ್. ಇಫ್ ಇಟ್ ಇಸ್ ನಾಟ್ ಆಥರೈಸ್ಡ್ ಇಟ್ ಶುಡ್ ಬಿ ರಿಮೋಟ್. ಇಫ್ ಇಟ್ ಹ್ಯಾಸ್ ಕಮ್ ನ್ಯೂಲಿ ಮೊದಲಿಂದ ಇಟ್ಕೊಂಡಿದ್ರೆ ಬೇರೆ. ಅವರು ಒಂದು 6 ತಿಂಗಳಿಂದ ಶುರುವಾಗಿದೆ ಅಂತ ಹೇಳಿದ್ರೆ ವ್ಯಾಸ ಸ್ಕೂಲ್ ಅಂದ್ರೆ ಟಾಟಾ ನಗರ ಹತ್ರ ರೈಲ್ವೆ ಗೇಟ್ ಇದೆ. ರೈಲ್ವೆ ಗೇಟ್ ಹಾಕ್ಬಿಟ್ರೆ ಟ್ರಾಫಿಕ್ ಫುಲ್ ಜಾಮ್ ಆಗ್ಬಿಡುತ್ತೆ. ಓಪನ್ ಅಂದ್ರೆ ಯಾರು ಟ್ರಾಫಿಕ್ ಪೊಲೀಸ್ ಅಲ್ಲಿ ಬರ್ತಾ ಇಲ್ಲ. ದಯವಿಟ್ಟು ಒಂಚೂರು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಕ್ಕೆ ಹೇಳಿ. ಅದ್ರ ಜೊತೆಗೆ ಇಲ್ಲಿ ಭದ್ರಪ್ಪ ಲೇಔಟಲ್ಲೂ ಅಷ್ಟೇ ರೆಗ್ಯುಲರ್ ಆಗಿ ಟ್ರಾಫಿಕ್ ಪೊಲೀಸ್ ಇರೋಲ್ಲ. ಟ್ರಾಫಿಕ್ ಪೊಲೀಸ್ ಇದ್ದಾಗ ಸ್ವಲ್ಪ ಪರವಾಗಿಲ್ಲ, ಒಂದು 15-20 ನಿಮಿಷದಲ್ಲಿ ನಾವು ಕ್ರಾಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಎಷ್ಟು ಸಮಸ್ಯೆ ಅಂದ್ರೆ ಅಲ್ಲಿರೋ ಪಬ್ಲಿಕ್ ಯಾರಾದ್ರೂ ಬಂದು ಇನಿಷಿಯೇಟಿವ್ ತಗೊಂಡು ಟ್ರಾಫಿಕ್ ಕ್ಲಿಯರ್ ಮಾಡಿದ್ರೇನೆ ನಾವು ಕ್ರಾಸ್ ಮಾಡಕ್ಕಾಗೋದು. ತುಂಬಾ
ಸಮಸ್ಯೆ ಇದೆ ಸರ್. ಎಲ್ಲಕ್ಕೂ ಕೂಡ ಹೆಬ್ಬಾಳಕ್ಕೆ ಅಂತಾರೆ, ಹೆಬ್ಬಾಳಕ್ಕೆ ಎಲ್ಲಕ್ಕೂ ಕೊಡುಗೆ ಅಂತಾರೆ. ಮೊನ್ನೆ ಮೀಟಿಂಗ್ ಅಲ್ಲಿ ನೋಡಿದ್ದು ಯಾವುದೂ ರೆಸ್ಪಾನ್ಸ್ ಸಿಕ್ಕಿಲ್ಲ ಒಂದು. ಆಮೇಲೆ BBMP ಮತ್ತು ಬೆಸ್ಕಾಂ ಏನಪ್ಪಾ ಅಂದ್ರೆ ನಮ್ಮ ರೈಲ್ವೆ ಶೀಟ್ ಲೈಟ್ಗಳು ಒಂದು ಇಲ್ಲ. ಅದು ಹೋಗಿ ಒಂದು 4-5 ತಿಂಗಳಾಗಿದೆ. 4-5 ತಿಂಗಳಿಂದ ಒಂದು ಲೈಟು ಸರಿಯಾಗಿಲ್ಲ. ಇದ್ರ ಬಗ್ಗೆ ನಾವು ಬೆಸ್ಕಾಂ ಕಂಪ್ಲೇಂಟ್ ಹಾಕಿದ್ವಿ, BBMPಗೂ ಹಾಕಿದ್ದೀವಿ, ಅದು ಸ್ಪಂದಿಸಿಲ್ಲ ಸರ್. ಅದ್ರ ಬಗ್ಗೆ ನಿಮ್ಮ ಕಚೇರಿಯಲ್ಲಿ ಕಂಪ್ಲೇಂಟ್ ಹಾಕಿದ್ದೀವಿ, ಮತ್ತೆ ಬೇರೆ ಅನೇಕ ಆಫೀಸ್ಗಳಲ್ಲಿ ಕಂಪ್ಲೇಂಟ್ ಹಾಕಿದ್ದಕ್ಕೂ ತಮ್ಮ ಸಹಕಾರ ಇದ್ರೆ ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ಕೇಳ್ಕೊಂತೀವಿ. ಮಾಡೋಣ, ಜಾಗ ಕೊಡಿ ಕೆಲಸ. ತಿರ್ಗಾ ನಮ್ಮ ತಿರ್ಗಾ ಟ್ರಾಫಿಕ್ ಸಮಸ್ಯೆ ಅದು ಪರಿಹಾರ ಕೊಟ್ಬಿಡಿ ಸರ್. ಎಲ್ಲಕ್ಕೂ ಬರಲ್ಲ, ಅದು ಎಪ್ಪತ್ತು ಬರಲ್ಲ, ಆ ಥರ ಇದೆ. ಇವಾಗ DCP ಅವ್ರು ಬಂದು ನೋಡ್ತಾರೆ, ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡುತ್ತೆ. ಓಕೆ ಸರ್, ಥ್ಯಾಂಕ್ ಯು. ತಿರ್ಗಾ ಮತ್ತೆ ಮನೆ ಮುಂದೆ ಗಾಡಿ ನಿಲ್ಲಿಸಿ ಮಲಗಿದ್ದಾಗ ಗಾಡಿಗಳಲ್ಲಿ ಪೆಟ್ರೋಲ್ ಕದ್ದಿದ್ದಾರೆ ಸರ್. ಸುಮಾರು ಒಂದು 25 ಗಾಡಿಗಳಲ್ಲಿ ಪೆಟ್ರೋಲ್ ಕದ್ದಿದ್ದಾರೆ. ಇದ್ರ ಬಗ್ಗೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಅದು ವೆಹಿಕಲ್ ಪಾರ್ಕಿಂಗ್ ಮಾಡಿರ್ತಾರೆ ಸರ್, ಅದನ್ನ ನಮ್ಮ ಬೀಟ್ನವ್ರನ್ನ ಹಾಕಿ ನೋಡಿ ಸರಿ ಮಾಡ್ತೀವಿ. ಅಲ್ಲ, ಕಳ್ತನಗಳಾಗ್ಬಾರ್ದು. ಕಂಪ್ಲೇಂಟ್ ಬಂದಿದೆಯಾ ನಿಮ್ಮ ಗಮನಕ್ಕೆ? ಬಂದಿದೆಯಾ? ಬಂದಿಲ್ವಾ ಸರ್? ಇಲ್ಲ ಸರ್, ಹಳೆ ಸಾಹೇಬ್ರಿದ್ರು ಮುಸ್ಲಿಂ ಸರ್ ಇನ್ಸ್ಪೆಕ್ಟರ್ ಹೋಗಿದ್ದಾರೆ, ಮತ್ತೆ ವಾಪಸ್ ಬಂದಿದ್ದಾರೆ. ಎಲೆಕ್ಷನ್ ಟ್ರಾನ್ಸ್ಫರ್ ಅಲ್ಲಿ ಬಂದಿದ್ರು ಅವರು, ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಇವ್ರು ಇರ್ತಾರೆ, ಇವ್ರ ಗಮನಕ್ಕೆ ತಂದು ಅವ್ರು ಅಟೆಂಡ್ ಮಾಡ್ತಾರೆ. ಸರಿ ಸರ್, ಓಕೆ, ಥ್ಯಾಂಕ್ ಯು. ಸರ್ ಹೆಬ್ಬಾಳ ಟು ಯಲಹಂಕ ವೀಲಿಂಗ್ ತುಂಬಾ ಅವರೇ ಜಾಸ್ತಿ ಆಗಿದೆ ಸರ್. ಅದು ಬಿಟ್ಟು ಅದು ಟ್ರಾಫಿಕ್ ಸಮಸ್ಯೆ ಅಂತ ಬಂದಾಗ ಇಲ್ಲಿ ಸಾಗರ ನಗರ, ಸ್ವಾತಿ ಹೋಟ್ಲು, ಈ ನ್ಯೂ ಬಸ್ ಸ್ಟಾಪ್ ಎಲ್ಲ ತುಂಬಾ ಫುಡ್ ತುಂಬಾ ಜಾಸ್ತಿ ಆಗಿದೆ ಸರ್. 3 ಗಾಡಿ 2 ಗಾಡಿ ಹಾಕಿ ಬಂದಾಗ ಏನು ಡಾಕ್ಯುಮೆಂಟ್ಸ್ ಇಲ್ದಿರ ಬಂದ್ಬಿಟ್ಟು ಆನ್ಲೈನ್ ಆಪಲ್ ಬಂದ್ಬಿಟ್ಟು ತುಂಬಾ ಜನಕ್ಕೆ ದುಡ್ಡು ತಗೊಳಕ್ ಅವಕಾಶ ಇದೆ. ತುಂಬಾ ಜನ ಬಂತ ದುಡ್ಡನ್ನು ವಾಪಸ್ ಕಟ್ಟದ ಮೇಲೂ ಬಂದ್ಬಿಟ್ಟು ಮತ್ತೆ ಅವ್ರ ಕಡೆಯಿಂದ ಸುಲಿಗೆ ಮಾಡ್ತಾ ಇರ್ತಾರೆ. ತುಂಬಾ ಜನ ಮರ್ಯಾದೆ ಹಂಚ್ಕೊಂಡು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಈ ಆಪ್ ಏನಾದ್ರೂ ನಿಮ್ಮ ಇಲಾಖೆ ವತಿಯಿಂದ ಬ್ಯಾನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ಗೆ ತುಂಬಾ ಆಪ್ ಇದೆ ಸರ್ ಆನ್ಲೈನ್ ಅಲ್ಲೆಲ್ಲ. ಕಡೆಯಿಂದ ಬೇಸಿಕ್ಲಿ ಅದು NBFCs ಇರ್ತಾರೆ, ದೇ ಆರ್ ಬ್ಯಾನ್ಡ್ ಬೈ RBI. ಅದರಲ್ಲಿ ಹಲವಾರು ಇಲ್ಲಿಗಲ್ ಇದೆ, ಅದನ್ನು ಬ್ಯಾನ್ ಮಾಡಿದ್ದಾರೆ. ಬಟ್ ಕೆಲವು ಲೀಗಲ್ ಕೂಡ ಇದೆ ಅದರಲ್ಲಿ. ಸೊ RBI ಇಂದ RBI ಗೈಡ್ ಲೈನ್ ಇದೆ, ಯಾವ ತರ ಲೆಂಡಿಂಗ್ ಮಾಡಬೇಕು, ಎಷ್ಟು ದಿನಕ್ಕೆ ಸಾಲ ಬಡ್ಡಿ ಹೇಗೆ ಆಗ್ಬೇಕು ಅನ್ನೋದು ಪೂರ್ತಿ ಗೈಡ್ ಲೈನ್ ಗಳಿವೆ ಅದಕ್ಕೆ. ಸೊ ಸಮ್ ಆಫ್ ದಿಸ್ ಡಿಜಿಟಲ್ ಲೆಂಡಿಂಗ್ ಆ್ಯಪ್ ಲೀಗಲ್ ಕೂಡ ಇದೆ ಕೆಲವು. ಬಟ್ ನೀವು ಹೇಳ್ತಕ್ಕಂಥದ್ದು ಬಹುಶಃ ಅದು ಜಾಸ್ತಿ ಇಲ್ಲಿಗಲ್, ಯಾವ್ದಾದ್ರು ಪರ್ಮಿಷನ್ ಮಾಡುವುದು. ಸೊ ಪ್ಲೀಸ್ ಗಿವ್ ಕಂಪ್ಲೇಂಟ್. ನಮ್ಮ ಯಲಹಂಕ ಸೈಡ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಆಕ್ಷನ್ ತಗೋಬಹುದು ನಾವು. ಬಟ್ ಕಂಪ್ಲೇಂಟ್ ಕೊಡದೇ ಇದ್ರೆ ಅವ್ರ ಮೇಲೆ ಅದಕ್ಕೆ ನಮಗೆ ಗೊತ್ತಾಗಲ್ಲ ಏನ್ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಇಮಿಡಿಯೇಟ್ ಕಂಪ್ಲೇಂಟ್ ಕೊಡಿ. ಅಂಡ್ RBI ಗೈಡ್ ಲೈನ್ಸ್ ಇದೆ, ಅದು ಅದರ ಪ್ರಕಾರ ಮಾತ್ರ ಲ್ಯಾಂಡಿಂಗ್ ಆಗಬೇಕು. ಅದನ್ನ ಬಿಟ್ಟು ಯಾರು ಮಾಡ್ಲಿಕ್ಕೆ ಹೋಗಿದ್ದಾರೆ ಅದನ್ನ ವಿ ವಿಲ್ ಟೇಕ್ ಆಕ್ಷನ್ ಇಮಿಡಿಯೇಟ್. ಅಂಡ್ ಗೂಗಲ್ಗೆ ಕೂಡ ಬರೀಬಹುದು ನಾವು ಅದನ್ನು ರಿಮೂವ್ ಮಾಡಲಿಕ್ಕೆ ಪ್ಲೇ ಸ್ಟೋರ್ ಇಂದ. ಅದನ್ನು ನೀವು ಮಾಹಿತಿ ಕೊಟ್ಟರೆ ಹೆಲ್ಪ್ ಆಗುತ್ತೆ ಸರ್. ಪ್ಲೇ ಸ್ಟೋರ್ ಇಂದ ಆಪ್ ಡಿಲೀಟ್ ಆಗಿಬಿಟ್ರೆ FIR ಕೊಡಿ, ಮಾಹಿತಿ ಕೊಡಿ, ಕಂಪ್ಲೇಂಟ್ ಕೊಡಿ. ಥ್ಯಾಂಕ್ ಯು ಸರ್.